ಸಮಾಜದಲ್ಲಿ ಸಮಾನತೆ ಇರುವುದಕ್ಕೆ ಅಂಬೇಡ್ಕರ್ ಕಾರಣ. ಪುತ್ಥಳಿ ಅನಾವರಣಗೊಳಿಸಿ ಸಂತಸ ಹಂಚಿಕೊಂಡ ವಾಸಣ್ಣ. ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಹೊಲೆಯ ಮಾದಿಗ ಸಮನ್ವಯ ಸಮಿತಿಯಿಂದ ನಿರ್ಮಾಣವಾದ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೂ ಕಿತ್ತೂರು ಮಠದ ಶ್ರೀ ನಿಜಗುಣ ಪ್ರಭು ತೋಂಟರಾಧ್ಯ ಸ್ವಾಮೀಜಿ ಪುತ್ಥಳಿ ಲೋಕಾರ್ಪಣೆಗೊಳಿಸಿದರು. ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಿಂದ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅದ್ದೂರಿ ಮೆರವಣಿಗೆಗೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಸಾಗಿ ತಾಲೂಕು ಕಚೇರಿ ಆವರಣವನ್ನ ಮುಟ್ಟಿತು. ಈ ಜೊತೆಗೆ ಸಂವಿಧಾನ ಪೀಠಿಕೆಯ ಜಾಥಾ ಸಹ ಸಾಗಿ ಬಂತು. ಇನ್ನು ಶಾಸಕ ಹಾಗೂ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಶೋಷಿತ ವರ್ಗಕ್ಕೆ ರಕ್ಷಣೆ, ಸಮಾಜದಲ್ಲಿ ಸಮಾನತೆ ಸಾಧಿಸಲು ಕಾನೂನಾತ್ಮಕ ಶಕ್ತಿ ನೀಡಿದ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಸಂಘಟನೆ, ಶಿಕ್ಷಣ, ಹೋರಾಟ ಮೂಲ ತತ್ವ ಅಳವಡಿಸಿಕೊಂಡು ಸಾಗಬೇಕಾದ ಸಂಘಟನೆಯಲ್ಲಿ ಸ್ವಪ್ರತಿಷ್ಠೆ ತೋರುವ ಮಂದಿ ಇಲ್ಲಿ ಕಂಡಿದ್ದು ಬೇಸರ ತಂತು. ಬ್ರಿಟಿಷರ ಒಡೆದು ಆಳುವ ನೀತಿ ಇಲ್ಲಿ ಕಾಣಿಸಿಕೊಳ್ಳಬಾರದಾಗಿತ್ತು. ಸಮಾಜ ನಮ್ಮನ್ನ ಗಮನಿಸುತ್ತೆ ಎಂದು ಸೂಕ್ಷ್ಮತೆಯನ್ನ ಅರಿತು ಸಂಘಟನೆಯನ್ನ ಜವಾಬ್ದಾರಿಯಲ್ಲಿ ನಡೆಸಿಕೊಳ್ಳಬೇಕು ಎಂದಿದ್ದಾರೆ. ಶೋಷಿತ ವರ್ಗಗಳಿಗೆ ಸಹಕಾರ ನೀಡತಕ್ಕಂತ, ಅವರ ರಕ್ಷಣೆಗೆ ಬರ್ತಕ್ಕಂತ ಒಂದು ಕೆಲಸವನ್ನ ಕಾನೂನಾತ್ಮಕವಾಗಿ ರಚನೆ ಮಾಡೋ ಮುಖೇನ ಸಂವಿಧಾನದತ್ತವಾಗಿ ನಿಮಗೆ ಅವಕಾಶಗಳನ್ನ ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಅದೇನೋ ಏನೋ ಗೊತ್ತಿಲ್ಲ, ಬ್ರಿಟಿಷರವರ ಒಡೆದು ಆಳುವ ನೀತಿಗೆ ನೀವೆಲ್ಲರೂ ಕೂಡ ಬದ್ಧರಾಗಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ನಿಟ್ಟಿನಲ್ಲಿ ಹೋಗ್ತೀರಾ, ಏನಕ್ಕೆ ಹೋಗ್ತೀರಾ, ಯಾಕೆ ಹೋಗ್ತೀರಾ, ನಿಮ್ಗೆ ಗುರಿ ಇಲ್ಲ, ನೀವೇನ್ ಮಾಡ್ತೀವಿ ಅನ್ನೋ ಪ್ರಜ್ಞೆ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಏನೋ ಮಾಡ್ತೀನಿ, ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತೀನಿ, ಈ ಸಮಾಜಕ್ಕೆ ಅನೇಕ ಮಾನುಷೀಯ ಜಯಂತಿಗಳನ್ನ ಮಾಡ್ತೀನಿ. ಅವರೆಲ್ಲರೂ ಕೂಡ ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನ ಕೊಡುವ ಮುಖೇನ ಸಮಾಜವನ್ನ ಪರಿವರ್ತನೆಯ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬುದ್ಧ ಬಸವಾದಿಗಳ ಶರಣರೆಲ್ಲರೂ ಕೂಡ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಅಂತ ಮಹನೀಯರ ಕಾರ್ಯಕ್ರಮಗಳನ್ನ ಮಾಡುವಾಗಲೂ ಕೂಡ ನೀವು ಸ್ವಂತ ಪ್ರತಿಷ್ಠೆಗಳನ್ನ ಬೆಳೆಸ್ಕೊತೀರಲ್ಲ, ನಿಮ್ಗೇನ್ ಮಾನ ಮರ್ಯಾದೆ ನಾಚಿಕೆ ಏನಾರ ಇದೆಯಾ? ಇಲ್ಲಿ ಕ್ರಾಂತಿ ಗೀತೆ ಆಡ್ತೀರ, ನೀವು ಕ್ರಾಂತಿ ಗೀತೆ ಆಡಿದ ನಾಚಿಕೆ ಕೇಳಕ್ ಚೆನ್ನಾಗಿರುತ್ತೆ, ಅಷ್ಟೇ ಕೇಳಕ್ ಮಾತ್ರ ಚೆನ್ನಾಗಿರುತ್ತೆ. ಅದು ನಿಜವಾಗ್ಲೂ ನಾವು ಆಚರಣೆ ತಂದ್ಕೊಬೇಕು. ಒಬ್ಬ ವಿಶೇಷವಾಗಿರ್ತಕ್ಕಂಥ ದೇವರು ನಮ್ಗೆ ಎಲ್ಲ ಶಕ್ತಿ ಕೊಟ್ಟಿರ್ತಕ್ಕಂಥ. ವೇದಿಕೆಯಲ್ಲಿ ತಾಲೂಕು ಹೊಲೆಯ ಮಾದಿಗ ಸಮನ್ವಯ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಸೇರಿದಂತೆ ದಲಿತ ಮುಖಂಡರು, ಮುಸ್ಲಿಂ ಸಮಾಜ, ಮಡಿವಾಳ ಸಮಾಜ, ಸವಿತಾ ಸಮಾಜ, ಅಗ್ನಿವಂಶ ಕ್ಷತ್ರಿಯ, ಯಾದವ ಸಮಾಜ, ವಾಲ್ಮೀಕಿ ಸಮಾಜ ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.